ಎಣ್ಣ ಪೀಕು ಎಲ್ಲ ಜಾವಳ ಆದವು. ಏನು ಇದ್ರಾಗ ಇನ್ನೊಂದು 4 ದಿನ, ಇನ್ನೊಂದು 2-3 ಸಲ ಬರ್ಬೋದು ಆಟ ಇದ್ರಾಗ. ಇನ್ನು ಮಳೆಗಾಲ ಚಲುವಾಗಿ ನಾವು ಬಿತ್ತಿ ಪೀಕ್ ಬರೋಷ್ಟಿಗೆ ಇನ್ನೊಂದು 4 ತಿಂಗಳು ಹಿಡಿತೈತಿ, ಇನ್ನು 3 ತಿಂಗಳು ಹಿಡಿತೈತಿ. ಅಲ್ಲಿ ತನಕ ಹೆಂಗೆ ಮಾಡೋದೇಣ್ಣ? ಹಾಂ, ನನಗೂ ಅದ ಚಿಂತೆ ಆಗ್ತೈತಿ ನೋಡಲಿ. ನಮಗೆ ನೋಡಿದ್ರೆ ಹೊರಗಡೆ ಹೋಗಿ ದುಡ್ದು ರೂಢಿ ಇಲ್ಲ. ಇಲ್ಲೇ ಹೊಲದಾಗ ಏನೋ ಒಂದು ಮಾಡ್ಕೊಂಡು ಹೊಂಟಿದ್ವಿ ನಾವು. ಏನೋ ಇಷ್ಟು ದಿನ ನೀರಾವರಿ ಇತ್ತು, ನೀರಿದ್ವು, ಏನೋ ಪೀಕ್ ನಡೀತು. ಈಗ ಆಗಲಿ ನೀರು ಸಣ್ಣ ಬಿಟ್ಟವು. ಒಮ್ಮೆಗೆ ಈಗ ಮಳೆಗಾಲಕ್ಕೆ ನೋಡು ಪೀಕ್ ಹಚ್ಚೋದು ಹೊಲದಾಗ. ಅಲ್ಲಿ ತನಕ ಹಿಂಗೆ ಹೊಲ ಮನೆ ಅಂತ ಅಡ್ಡಾಡ್ಕೊತಿರೋದು. ಈ ಸಲನೂ ಎಲ್ಲಿ ದುಡ್ದಿದ್ದ ರೊಕ್ಕ ಅರ್ಧ ಸಾಲಕ್ಕೆ ಹೋಗೈತಿ. ಮನ್ಯಾಗ ಸಂತಿ ತರೋದಕ್ಕೂ ಸುದ್ದ ಆತು. ಮತ್ತು ಕೈಯಾಗ ₹1 ಇಲ್ಲ ನಮ್ದು. ಏನು ಬಾಳೆವೇನಪ್ಪ ಯಪ್ಪ ನಮ್ಮದು ದೇವ್ರೇ. ಒಂದೊಂದು ಸಲ ತಲೆ ಕೆಟ್ಟು ಸುಮ್ಮನೆ ಎತ್ತಾಗ್ರೆ ದುಡಿಯೋಕೆ ಹೋಗ್ಬಿಡೋಣ ಅನಿಸ್ತೈತಿ. ಆದ್ರೆ ಇಲ್ಲಿ ಊರಾಗ ಹೊಲ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ಅದು ಅಲ್ದ ನಮ್ಮ ಊರು ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ. ಹಾಗಾಗಿ ಸುಮ್ಮನೆ ಇದ್ರಾಗ ಮಾಡ್ಕೊಂಡು ಹೋಗೋದು ಆಗೈತಿ ನಮ್ಮದು. ಹ್ಞೂ ಎಣ್ಣ, ಈ ನಮ್ಮೂರು ನಮ್ಮ ಹೊಲನ ಬಿಟ್ಟು ಹೋಗೋಕೆ ಮನಸ್ಸು ಆಗಂಗಿಲ್ಲ. ಅದು ಅಲ್ದ ಮನ್ಯಾಗ ಎಲ್ಲರನ್ನೂ ಬಿಟ್ಟು ಹೋಗೋಕ್ಕೂ ಮನಸ್ಸಾಗಂಗಿಲ್ಲ. ಈಗ ವಯಸ್ಸಾಗಿದ್ದಪ್ಪ ಅವ್ವ ಅಮ್ಮ ಅದಾರ, ಅವ್ರನ್ನೆಲ್ಲ ಬಿಟ್ಟು ಹೋಗೋಕೆ ಸರಿನಾ ಅನ್ಸಂಗಿಲ್ಲ. ಹಾಗಾಗಿ ಇಲ್ಲೇ ಅದೀವಿ ನೋಡು. ಕೃಷ್ಣ, ಅದು ಬರಾಕುಂತಿತ್ತು ಲಲಿತಾ ಸವಿತಾವಲ್ಲ ನೋಡು. ಅವ್ರು ಯಾಕೆ ಬರ್ತಾರೆ ನಾ ಹೊಲಕ್ಕೆ? ಹಾಗೇನಾರು ಬರೋದಿದ್ದಿದ್ರು ಮುಂಜಾನೆ ನಮ್ಮ ಜೊತೆನೇ ಬರ್ತಿದ್ರು, ಇಲ್ಲ ಫೋನಾರ ಹಚ್ತಿದ್ರು. ನೋಡಲ್ಲಿ ಅವರ ಅಂತ ಅನ್ಸೋದಿದ್ರು. ನೋಡಲ್ಲಿ ಅವರ ಬಂದ್ರು ನೋಡಲ್ಲಿ. ಅಯ್ಯ ಹೌದಲ್ಲಿ ಅಣ್ಣ, ಇವರ ಲಲಿತಾವತಿಯಮ್ಮ ಮತ್ತು ಸವಿತವ. ಇವ್ರು ಯಾಕೆ ಇಷ್ಟೊತ್ತಿನಾಗ ಬಂದರು ಹೊಲಕ್ಕೆ? ನಮಗೂ ಏನು ಹೇಳಿಲ್ಲ, ಏನಿಲ್ಲ. ಅರೆ ಏನಪ್ಪ ಇದು ಆಶ್ಚರ್ಯ. ಏನತಿಯಮ್ಮ ಏನ್ಲೇ ಇದೇನಿದು ಇವತ್ತು ಅದು ಹೊಲಕ್ಕೆ ಬಂದುಬಿಟ್ಟಿರಲ್ಲ? ಏನಿಲ್ಲ ಬಿಡ್ರಿ, ಮನ್ಸಿಗೆ ಒಂದು ಸ್ವಲ್ಪ ಹಂಗೆ ಬೇಜಾರಾಗಿತ್ತ. ಮನ್ಯಾಗ ಜಗಳ ಅವು ಇವು ನಡೆದಿತ್ತಲ್ಲ, ಹಾಗಾಗಿ ಅದು ಅಲ್ಲದೆ ಅತ್ತೆರಿಗೆ ಒಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕಂತದ್ದು ಏನೇನು ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಸಕ್ಸಸ್ ಆಗೈತಿ. ಆದ್ರೆ ಅದಕ್ಕೆ ಹಂಗೆ ಬೇಜಾರಾಯ್ತಾ. ಅದಕ್ಕೆ ಒಂದು ಸ್ವಲ್ಪ ಹೊಲದಾಗ ಬಂದು ಒಂದು ಸ್ವಲ್ಪ ಏನಾರು ಕೆಲಸ ಇದ್ರೆ ಮಾಡಿ ಹೋದ್ರಾತ. ಒಂದು ಸ್ವಲ್ಪ ನಮಗೂ ಏನೋ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತಿ, ಒಂದು ಸ್ವಲ್ಪ ಏನಾರು ಬದಲಾವಣೆ ಅನ್ನಿಸ್ತೈತೆ ಅಂತಂದು ಬಂದ್ವಿ ನೋಡ್ರಿ. ಹ್ಞೂ ರೀ, ಅತ್ತೆಯರಿಗೆ ಮತ್ತು ಗೌರಿಗೆ ನಾಷ್ಟ ಕೊಡ್ಲಾರ್ದಕ್ಕೆ ನಂಗೆ ಭಾಳ ಬೇಜಾರು ಅನ್ಸಾಕೊಂಡ್ಬಿಟ್ಟೈತಿ. ಕೊಡೋಣ ಅಂದರೆ ಇವ್ರು ಅಮ್ಮಾರ ಮತ್ತು ಈಕೆ ಸವಿತವ ಬೇಡ ಬೇಡ ಅಂತ ಅನ್ನೋಂದ್ರೆ ನನಗೂ ಒಂಥರ ಬೇಜಾರು ಆಗುಂತ್ಬಿಟ್ಟಿತ್ತು. ಅದಕ್ಕೆ ಹೊಲಕ್ಕರ ಹೋಗ್ಬರ ನಡಿ, ಇಲ್ಲೇ ಇದ್ರೆ ಮತ್ತು ಇನ್ನೊಂದು ಸ್ವಲ್ಪ ನಿಂದು ಮೈಂಡ್ ಚೇಂಜ್ ಆಕೈತಿ ಅಂತಂದು ಸವಿತವನ್ನ ಕರ್ಕೊಂಬಂದ್ಲು. ಚಲೋ ಕೆಲಸ ಮಾಡಿ ನೋಡಿ ಸವಿತವ್ವ. ಲಲಿತಾ ಸುಮ್ಮನಿರ, ನಿನಗಿದೆಲ್ಲ ಗೊತ್ತಾಗಂಗಿಲ್ಲ. ನಾವು ಕೆಲವೊಂದು ಸಲ ಭಾಳ ಸ್ಟ್ರಿಕ್ಟ್ ಆಗಿರಬೇಕು. ಅವಾಗಲೇ ಬಗ್ಗದವ್ರು ಕಬ್ಬಣ ಕಾಯಿಸಿದಷ್ಟು ನಮಗೆ ಚಲೋ. ಹಂಗೆ ಅವರಿಗೆ ಅರ್ಥ ಆಗಲಿ. ಸುಮ್ಮನಿರು, ನಿಮ್ಮ ಬೆಲೆ ಏನನ್ನೋದು, ಊಟದ ಬೆಲೆ ಏನನ್ನೋದು, ರೊಕ್ಕ ಒಂದ ಮುಖ್ಯ ಅಲ್ಲ ಜೀವನದಾಗ ಅನ್ನೋದು ಗೊತ್ತಾಗಲಿ. ನೀವು ಏನು ತಲೆ ಕೆಡ್ಸ್ಕೊಬೇಡ್ರಿ. ಅದಕ್ಕೂ ಮಿಕ್ಕಿ ಅವ್ರಿಗೆ ಏನಾರು ತಿನ್ನಕ್ಕೆ ಬೇಕಂತ ಅನ್ಸಿದ್ರೆ ಮನ್ಯಾಗೆಲ್ಲ ಐತಿ ಮಾಡ್ಕೊಂಡು ತಿನ್ಲಿ. ನೀವಂತ ಏನೂ ತಲೆ ಕೆಡ್ಸ್ಕೊಂಡು ಹಾಕೋಬೇಡ್ರಿ. ಹೆಂಗೋ ಹೊಲದಾಗ ಬುತ್ತಿ ತಂದಿತ್ತಲ್ಲ, ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರಾತು, ಸಂಜೆ ಮುಂದೆ ಹೋದ್ರಾತು. ನೀವು ಮತ್ತೇನೋ ತಲೆ ಕೆಡ್ಸ್ಕೊಂಡು ಹಾಕೋಬೇಡ್ರಿ, ಸುಮ್ಮನಿರಿ. ಅಲ್ಲ ರೀ, ಅಂದರೂ ಅವ್ರನ್ನ ಈ ವಯಸ್ಸಿನಾಗ ಉಪವಾಸ ಬಿಡೋದು ಹೆಂಗೆ ಸರಿ ಅನಿಸುತ್ತೆ? ಅತಿಯಮ್ಮ, ಕೆಲವೊಂದು ಸಲ ಮನಸ್ಸನ್ನು ಕಠೋರ ಮಾಡ್ಕೊಳ್ಳೇಬೇಕು. ಅವಾಗಲೇ ಅವುಗಾತು ಗೌರಿಗಾತು ಅರ್ಥ ಆಗೋದು. ಈಗ ಗೌರಿ ತವ್ರ ಮನ್ಯಾಗ ಅದಳ ನಡೆದೈತಿ. ನಾಳೆ ಗಂಡನ ಮನೆಗೆ ಹೋದ್ಮೇಲೇನೋ ಆಕಿ ಇದೇ ಥರ ದಿಮಾಕು ಸೊಕ್ಕು ತೋರ್ಸಕ್ಕೆ ಕುಂತ್ಲಂದ್ರೆ ನಮ್ಮ ಮನೆಗೆ ಹೋದಿಲ್ಲ ಕೆಟ್ಟ ಹೆಸರು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಸುಮ್ಮನಿರಿ, ಎಲ್ಲ ಸರಿ ಹೋಗೈತಿ. ನಾನು ಅದನ್ನ ಹೇಳ್ಕೊತ ಬಂದೀನಿ. ಇವಾಗ ನೀವು ಅದನ್ನ ಹೇಳಿದ್ರಲ್ಲ, ಚಲೋ ಆತು. ಇಲ್ಲ ಅಂದ್ರೆ ಅಲ್ಲೇ ಇದ್ದು ಬಿಟ್ಟಿದ್ರೆ ಇನ್ನೊಂದಿಷ್ಟು ಊಟ ಕೊಟ್ಟ ಬಿಡ್ತಿರ್ಲಿಕ್ಕೆ ಅಂತ ಕೆದ ಅಂದಂಗೆ ನೀವು ಇಬ್ಬರ ಬಂದಿರಿ. ಆಮೇಲೆ ಅಲ್ಲೇ ಮನ್ಯಾಗ ಉಳ್ಕೊಂಡ್ಲೇನ? ಅಯ್ಯ, ಅಮ್ಮರು ಬಂದಾರಿ, ನಮಗಿಂತ ಮುಂಚೆನೇ ಬಂದಾರ. ಅಲ್ಲಿ ಬೇವಿನ ಗಿಡತ್ತೆ ಅಲ್ಲೇ ಮಾವರು ಕುಂತಾರಲ್ಲ, ಅಲ್ಲೇ ಅಮ್ಮರು ಒಂದು ಸ್ವಲ್ಪ ದಿನ ಇಲ್ಲೇ ಕೂತು ದಂಡು ಮಾರಿಸ್ಕೊಂಡು ಆರಾಮ್ ಕೂತ್ಕೊಂಡು ಮಾತಾಡಿ ನೀರಿಗೆ ಕುಡಿದು ಇಲ್ಲೇ ಕೂತ್ಕೊಂಡಿರ್ತೀನವ. ನೀವ ಹೋಗಿ ಚಂದ್ರನ ಮತ್ತು ಕೃಷ್ಣನ ಕರ್ಕೊಂಬಂದ್ಬಿಟ್ರೆ ಅಂತ ನಮ್ಮನ್ನು ಕಳಿಸಿದ್ರೆ. ಅಮ್ಮ ಇಲ್ಲೇ ತನಕ ನಡ್ಕೊತ ಬಂದ್ಲ ನೀ ಬಿಸ್ಲಾಗ? ಇಲ್ಲ ರೀ, ಇಲ್ಲಿ ಮಗ್ಲ ಹೊಲ ಗಂಗಪ್ಪರಿಲ್ಲ, ಗಂಗಪ್ಪಣ್ಣಾರ ಅವ್ರದ್ದು ಗಾಡಿ ಬರಾಕುಂತೈತ. ಆ ಗಾಡ್ಯಾಗ ಹತ್ಸ್ ಕಳಿಸಿದ್ವಿ ಅಮ್ಮನ. ಹಾಗಾಗಿ ಅಮ್ಮ ಮುಂಚೆನೇ ಬಂದ ಹೇಳ್ದ. ಹೌದನ, ಚಲೋ ಆತ ಬಿಡು. ಏನ್ರಿ, ಹೊಲದಾಗ ಪೀಕೆಲ್ಲ ಒಣಗ ಹೋಗ್ಬಿಟ್ಟಾವು. ಇನ್ನು ಮತ್ತೆ ಬ್ಯಾಸ್ಗ್ಯಾಗ ಪೀಕೇನು ಹಂಗೆ ಹೂ ಹೊರಳ್ದಂಗೆ ಹೊರಳಿ ಹೊಲದಾಗ ಪೀಕ್ ತುಂಬಿ ತುಳುಕ್ತಿರ್ತೈತೆ ಅಲ್ಲಿ. ಏನಂತ ಮಾತಾಡ್ತಿಲ್ಲ, ಬ್ಯಾಸ್ಗೆ ಐತಿದ ಪೀಕೆಲ್ಲ ಒಣಗೋಗವು ನೀರಿಲ್ದ. ಅಯ್ಯೋಯ್ಯ, ಮತ್ತು ಈ ಒಣಗೋಗಿರೋ ಪೀಕ್ ನೋಡೋಕೆ ನೀವು ದಿನ ಮನೆಯಿಂದ ಇಲ್ಲಿ ತನಕ ಬರ್ತೀರನ? ಏನ್ರಿ ನೀವು ಈ ಒಣಗೋಗಿರೋ ಪೀಕ್ ನಮ್ಕೊಂದು ಇನ್ನು ಎಷ್ಟು ದಿನ ಇರ್ಬೇಕಂತ ಮಾಡಿರಿ? ಮತ್ತು ಮುಂದೆ ನಮ್ಮ ಹೊಟ್ಟಿಪಾಡ ನಡೆಯೋದಿಲ್ಲ ಹೆಂಗೆ? ಅಲ್ರಿ ಮಾವರ, ಹೊಲದಾಗ ಕೆಲಸ ಐತಿ ಅಂತ ಬರ್ತೀರಿ, ಇಲ್ಲಿ ಏನು ಕೆಲಸ ಮಾಡ್ತೀರಿ ನೀವು? ಹೊಲದಾಗ ನೀರಿಲ್ಲ ಅಂತೀರಿ, ಮತ್ತು ಬೆಳೆ ಬಿತ್ತಿದ್ರೆ ನೀರು ಬೇಕು, ನೀರಿಲ್ಲ ಅಂದ್ರೆ ಪೀಕ ಇಲ್ಲ, ಬೆಳೆನೇ ಇಲ್ಲ. ಮತ್ತು ಏನು ಮಾಡ್ತೀರಿ ನೀವು ಹೊಲದಾಗ? ನಮ್ಮ ಮುತ್ತಜ್ಜ ಈ ಹೊಲದಾಗ ನಿಧಿ ಮುಚ್ಚಿಟ್ಟಿದ್ದ. ಅದಕ್ಕೆ ದಿನ ಬಂದು ತೆಗ್ತೋಡಿ ನಿಧಿ ಸಿಗುತ್ತನೋ ಅಂತಂದು ನೋಡ್ಕೊಂಡು ಬರ್ತೀವಿ ಮನೆಗೆ. ರೀ, ನೀವಿಬ್ರು ಸುಮ್ಮನೆ ಈಗ ಸಾಕು ಜಗಳ ಆಡಿದ್ದು. ಅಲ್ರಿ, ಏನ್ರಿ ಇದು ಹೊಲದಾಗ ಪೀಕ್ ಇಲ್ಲ, ಏನಿಲ್ಲ,
ಮತ್ತು ಸಾಲ ನೋಡಿದ್ರೆ ನಮ್ಮನೆ ಸಾಲ ಕುಂತೈತಿ ಹಾಂ. ನೀವು ನೋಡಿದ್ರೆ ಹೊಲದ ಕೆಲಸ ಬಿಟ್ಟು ಮತ್ತು ಹೊರಗಡೆ ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ. ಮತ್ತು ಹೆಂಗ್ರಿ ಈಗ ಹಾಂ? ಒಂದೊಂದು ಸಲ ಮಳೆಗಾಲ ಚಲೋ ಆಕೈತಿ, ಒಂದೊಂದು ಸಲ ಚಲೋ ಆಗಂಗಿಲ್ಲ. ಈಗ ಬರೀ ಹೊಲದಂದ ನಂಬ್ಕೊಂಡಿದ್ರೆ ಹೆಂಗೆ ಹೇಳ್ರಿ? ನೋಡ್ ಲಲಿತಾ, ನಾವು ಯಾವತ್ತಿದ್ರೂ ಈ ಹೊಲ ನಂಬ್ಕೊಂಡ ಇರೋರು. ಈ ಹೊಲದ ಕೆಲಸ ಬಿಟ್ಟು ಮತ್ತು ಬೇರೆ ಯಾವ ಕೆಲಸನೂ ನಮಗೆ ಬರಂಗಿಲ್ಲ. ನೋಡೋಣ ಹೆಂಗೋ ಇನ್ನೊಂದು 2-3 ತಿಂಗಳಲ್ಲ, ಮಳೆಗಾಲ ಚಲೋ ಬಿಡ್ತೈತಿ. ಮಳೆಗಾಲ ಚಲೋ ಆಗೋಷ್ಟರಲ್ಲಿ ಈಗ ಬಿತ್ತಾಕ ಏನೇನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ, ಇದನ್ನೆಲ್ಲ ಸ್ವಚ್ಛ ಮಾಡಿಸ್ತೀವಿ. ಅಷ್ಟೊತ್ತಿಗೆ ಮಳೆಗಾಲ ಬಂದೇ ಬಿಡ್ತೈತಲ್ಲ, ಆಮೇಲೆ ಬಿತ್ತಿದ್ರಾತು ಪೀಕಿಗೆಲ್ಲ ಮತ್ತು ನಮ್ಮ ಕೆಲಸ ಚಲೋ ಬಿಡ್ತೈತಿ. ಅಲ್ಲ ರೀ ಮಾವರ, ಇದು ಒಂದ್ರ ಮೇಲೇ ನಂಬ್ಕೊಂಡಿದ್ರಿ ಹೆಂಗೆ? ಇದನ್ನು ನಂಬ್ರಿ, ನಾನೇನು ಇದನ್ನು ಬೇಡ ಅಂತ ಹೇಳಕ್ಕಂತಿಲ್ಲ. ಹಂಗೆ ಇದ್ರ ಜೊತೆಗೆ ಮತ್ತು ಬೇರೆ ಯಾವುದಾದ್ರೂ ಒಂದು ಕೆಲಸನ ಚಲೋ ಮಾಡ್ಬೇಕಿಲ್ರಿ. ಆ ಕಡೆ ಅದನ್ನು ನಡೀತಿರ್ತೈತಿ, ಈ ಕಡೆ ಇದನ್ನು ನಡೀತಿರ್ತೈತಿ. ಹೌದಿಲ್ರಿ ಮಾವರ? ನಾವು ಓದಿರೋ ಓದಿಗೆ ಕೆಲಸ ನಿಮ್ಮಪ್ಪ ಕೊಡ್ತಾನಂತ ಮಾಡಿ ಏನು? ನಿಮ್ಮಪ್ಪಂದೇನೋ ಒಂದು ದೊಡ್ಡ ಫ್ಯಾಕ್ಟ್ರಿ ಐತೆ ಏನು? ನೋಡ್ರಿ, ನೀವು ನಮ್ಮ ಅಪ್ಪನ ತಂಟೆಗೆ ಮಾತ್ರ ಬರಬೇಡ್ರಿ. ನಮ್ಮ ಅಪ್ಪನ ತಂಟೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಭಾರಿ ನೀವು ನಿಮಗೆ ಕೆಲಸ ಬೇರೆ ಹಚ್ಕೊಡ್ಬೇಕನ್ರಿ ನಮ್ಮಪ್ಪ. ನನ್ನನ್ನು ಕೊಟ್ಟಿರೋದ ಹೆಚ್ಚು, ಅದರಲ್ಲಿ ಮತ್ತು ಕೆಲಸ ಬೇರೆ ಹಚ್ಕೊಡ್ಬೇಕಂತ ಇವರಿಗೆ. ಹಲೋ ಮೇಡಮರ, ಕೇಳ್ರಿ ಇಲ್ಲಿ. ನನ್ನನ್ನು ಮದುವೆ ಆಕ ಹಂಗೆ ಶ್ರೀಮಂತ ಹುಡುಗಿಯರೆಲ್ಲ ನಮ್ಮ ಮನೆ ಮುಂದೆ ಸಾಲಕ್ಕೆ ನಿಂತಿದ್ರು ಗೊತ್ತನ. ಏನ ಅಯ್ಯೋ ಹುಡುಗಿ ಪಾಪ ಇರಲಿ, ಏನ ನಮ್ಮ ಊರನ್ನಕ್ಕೆ ಅಲ್ಲ, ನಂಗೆ ಗೊತ್ತು, ನಮ್ಮ ಮನೆಯಾಗ ಎಲ್ರಿಗೂ ಗೊತ್ತದಾರ ಅಂತಂದು ನಿನ್ನನ್ನು ಮದುವೆ ಆಗಿದ್ದು ದೊಡ್ಡದಾಗಿ ಬಂದುಬಿಟ್ಲಿಲ್ಲಿ. ನಿಮ್ಮಪ್ಪ ಆತನ ತಲೆ ಮೇಲಿರೋ ಭಾರನ ನನ್ನ ತಲೆ ಕಟ್ಟಿ ಆರಾಮು ಹೊಲಕ್ಕನ ಮನಿಗನ ಅಂತ ಅಡ್ಡಾಡ್ಕೊಂತದನಲ್ಲಿ ನಿಮ್ಮಪ್ಪ. ಹೌದೌದು, ಕಂಡಿಲ್ಲನ ನಾನು. ಎಷ್ಟು ಜನ ನಿಮ್ಮ ಮನೆ ಮುಂದೆ ಕ್ಯೂ ನಿಂತಿದ್ರು ನಿನ್ನನ್ನು ಮದುವೆ ಆಗಕ್ಕಂತಂದು. ನಾನು ಬರಲಿಲ್ಲ ಅಂತ ಅಂದಿದ್ದಿದ್ರೆ ನಿನ್ನನ್ನು ಯಾರು ಮದುವೆ ಹಾಕಿದ್ರೆ ಈ ಜೀವನ ಪರ್ಯಂತ ಒಬ್ಬನ ಬ್ರಹ್ಮಚಾರಿ ಥರ ಇರಬೇಕಾಗಿತ್ತು. ನಾನು ಇರ್ಲಿ ಬಿಡು ಪಾಪ ಅಂತಂದು ನಿನ್ನನ್ನು ಕಟ್ಕೊಂಡಿದ್ದು. ನಿನ್ನ ಮುಖ ನೋಡಿದ್ರೆ ಸಾಕು, ಹೆಣ್ಮಕ್ಳು ಅಲ್ಲ ಹುಡುಗಿಯರಲ್ಲ ಎದ್ರು ಓಡೋಕ್ಕಿದ್ರು ಗೊತ್ತನ. ಯಪ್ಪ, ಆಗಲೇ ಜಗಳನ ಚಲೋ ಮಾಡ್ಕೊಂಡ ಬಿಟ್ರೆ ಇಬ್ರು ಒಂದು ಸ್ವಲ್ಪ ಸುಮ್ಮನೆ ಇರ್ತೀರೇನ? ಇಲ್ಲಿ ನಾವು ಮಾತಾಡಕ್ಕೆ ಕುಂತಿರೋದೇನು, ನೀವು ಮಾತಾಡಕ್ಕೆ ಚಲೋ ಮಾಡಿದ್ದೇನ? ಇಬ್ರು ಸಾಕು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರಿ. ಏನ ನಾನು ಲಲಿತಾ ಹೇಳಕ್ಕೆ ಕುಂತಾಳಂತಂದು ಸುಮ್ಮನೆ ಇದೀನಿ, ನಿನ್ನ ಇಲ್ಲಿಗೆ ಬಿಟ್ಟೀನಿ. ಮನೆಗೆ ಬಾ, ನೋಡ್ಕೋತೀನಿ ಅವಾಗ. ನಾನು ಅಷ್ಟ ನಮ್ಮ ಅತ್ತಿಗೆಮ್ಮ ಹೇಳಾಕುಂತಾಳಂತಂದು ಸುಮ್ಮನೆ ಅದೀನಿ. ಇಲ್ಲ ಅಂದಿದ್ರ ಇತ್ತು ನಿನಗೆ. ಕೃಷ್ಣ ಸುಮ್ಮನೆ ಇರ ನೀನು. ಸವಿತಾ ನೀನು ಸುಮ್ಮನೆ ಇರವ. ನೋಡ್ ಲಲಿತಾ, ಈಗ ಹೆಂಗೋ ನಮ್ಮ ತಮ್ಮ ದುಡಿಯಾಕಂತ ಹೊರಗಡೆ ಅವನಿಗೂ ಇದೇನೋ ಗೋರ್ಮೆಂಟ್ ಕೆಲಸ ಸಿಕ್ಕೈತಾ, ಅವನು ಸ್ವಲ್ಪ ದುಡಿದ ಮೇಲೆ ರೊಕ್ಕ ಕೊಡ್ತೀನಿ ಅಂತ ಅಂದಾನ. ಅವ್ನು ರೊಕ್ಕ ಕೊಟ್ಟ ಅಂದ್ರೆ ಇಲ್ಲೇ ಒಂದು ನಮ್ಮ ಊರಾಗ ಯಾವ್ದಾರ ಒಂದು ಸಣ್ಣದ ಕಿರಾಣಿ ಅಂಗಡಿಯಾರ ಯಾವ್ದಾರ ತೆಗೆದ್ರಾತಂತ ಅನ್ಕೊಂಡಿವಿ. ಅದನ್ನು ಹಂಗೆ ಯಾವ್ದಾರ ಒಂದು ಸಣ್ಣದ ಕೆಲಸ ಚಲೋ ಮಾಡಿದ್ವಿ ಅಂದ್ರೆ ಕಿರಾಣಿ ಅಂಗಡಿಯಾರ ಯಾವ್ದಾರ ನಮ್ಗೆ ಯಾವ್ದಾಕೈತಿ ಅದನ್ನು ಚಲೋ ಮಾಡಿದ್ವಿ ಅಂದ್ರೆ ಇದನ್ನು ಒಟ್ಟಿಗೆ ನೋಡ್ಕೊಂಡು ಹೋದ್ರಾತಂತಂದು ಸುಮ್ಮನೆ ಇದ್ವಿ. ಅವ್ನ ತಲೆ ಮಾತಾಡೈತಿ, ಅವಾಗ ಅವನು ಹ್ಞೂ ಅಂತ ಒಪ್ಕೊಂಡಾನ. ಏನ್ರಿ ಮಾವರ, ನಿಮ್ಮ ತಮ್ಮ ನಿಮಗೆ ದುಡ್ಡು ಕೊಡ್ತಾನ? ಅದು ನೀವು ಕೆಲಸ ಚಲೋ ಮಾಡಕ? ಹ್ಞೂನವ ಕೊಡ್ತೀನಂತ ಅಂದಾನೆ. ಯಾಕಂದ್ರೆ ಇವಾಗ ಅವನು ಈಗ ನಾವಿಬ್ರು ಓದಿರ್ಲಾರ್ದಕ್ಕೆ ಅವನಿಗೆ ಓದಾಕ ನಮ್ದ್ರಾಗ ಚಾನ್ಸ್ ಸಿಕ್ಕಿದ್ದು. ಅಕಸ್ಮಾತ್ ನಾನು ಏನಾರು ಓದು ಚಲೋ ಮಾಡಿದ್ದಪ್ಪ, ಇಲ್ಲ ನಮ್ಮ ಕೃಷ್ಣನ ಏನೋ ಓದು ಚಲೋ ಮಾಡಿದ್ದ, ಕಂಟಿನ್ಯೂ ಮಾಡಿದಪ್ಪ ಅಂತ ಅಂದಿದ್ದಿದ್ರೆ ಅವನಿಗೆ ಓದಕ್ಕೆ ಅವಕಾಶನ ಸಿಗ್ತಾ ಇಲ್ಲ ಆಗಿತ್ತು. ಅದು ಅಲ್ದ ಅವನು ಓದಲಿ ಅಂತಂದು ನಾನು ಕೃಷ್ಣ ಹಗಲು ರಾತ್ರಿ ಅಂತ ಎಷ್ಟು ಕಷ್ಟಪಟ್ಟಿವಿ ಗೊತ್ತಾನೆ. ಈ ಹೊಲದಾಗ ನಮ್ಮ ಅಪ್ಪಗೆ ಬರ್ತಾ ಆಗ್ತಿಲ್ಲಾಗಿತ್ತು ಕೆಲಸ ಎಲ್ಲ ಮಾಡೋಕೆ. ನಾವು ಅವಾಗಿನ ನಾನು 12ನೇ ಕ್ಲಾಸಲ್ಲ ಓದಿದ್ದು. 12ನೇ ಕ್ಲಾಸಿಗೂ ಆಗಲೇ ಅರ್ಧಂಬರ್ಧ ಹೋಗೋದು ಬರೋದು ಮಾಡ್ತಿದ್ದೆ ಕಾಲೇಜಿಗೆ. ಪಾಪ ಕೃಷ್ಣ 10ನೇ ಕ್ಲಾಸ್ ಅಷ್ಟೇ ಓದಾನ. ಆಮೇಲೆ ನಾವು ಅಪ್ಪನ ಬಿಡಿಸಿ ನಾವು ಹೊಲದಾಗೆಲ್ಲ ಕೆಲಸ ಮಾಡೋಕೆ ಚಲೋ ಮಾಡಿದ್ವಿ. ಮತ್ತು ಹಾಗಾಗಿ ಅವನಿಗೆ ಓದಾಕ ಅವಕಾಶ ಸಿಕ್ತು. ಅವನು ಓದಿದ, ಇದು ಏನದು ಸರ್ಕಾರಿ ನೌಕರಿ ತಗೊಂಡ. ಅವನು ಕೊಡ್ತೀನಂತ ಅಂದಾನ. ಅದಕ್ಕೆ ನಾವೇನು ಅವ್ನು ರೊಕ್ಕ ಕೊಡ ಅಂತ ಹೇಳಾಕುಂತಿಲ್ಲ. ನಾವು ಅವನಿಗೋಸ್ಕರ ನಮ್ಮ ಓದೋದನ್ನು ಬಿಟ್ಟಿವಿ. ಎಷ್ಟು ದುಡ್ಡು ನಾವು ನಮಗೆ ಇಟ್ಕೊಲಾರ್ದ ಅವನಿಗೆ ಕೊಟ್ಟಿವಿ. ಅದ್ರಾಗ ಒಂದು ಸ್ವಲ್ಪ ಕೊಡಪ್ಪ, ಈಗ ನಿನ್ನ ಹತ್ರ ದುಡ್ಡು ಐತಿ, ನೀನು ಹೆಂಗೋ ಓದಿದಿ, ಈಗ ದುಡಿಯಾಕೊಂತಿದ್ದಿ, ರೊಕ್ಕ ಬಂದೈತಿ, ಕೊಡು, ನಾವು ಒಂದು ಏನಾರ ಚಲೋ ಮಾಡ್ತೀವಿ ಕೆಲಸನ ಅಂತ ಹೇಳೈತಿ. ಹ್ಞೂ ಅಂತ ಒಪ್ಕೊಂಡಾನ. ಲಲಿತಾ ಆತು, ರಾಜು ಅವರು ರೊಕ್ಕ ಕೊಟ್ಟಂಗ ಇವರು ಕೆಲಸ ಚಲೋ ಮಾಡ್ದಂಗ. ಯಾಕ್ಲೆ ಹಂಗೆ ಮಾತಾಡ್ತಿದ್ದಿ? ಮತ್ತಿನ್ನೇನು ರೀ, ಇನ್ನೇನು ಮದುವೆ ಆಕೈತೆ ಅವ್ನು ರಾಜುದ ಒಂದು ಜೀವನ ಅಂತ ಚಲೋ ಆಕೈತಿ. ಅದ್ರಾಗ ರಾಜು ಪ್ರತಿಯೊಂದು ವಿಷಯನೂ ತೊಗೊಂಡು ಹೋಗಿ ನಿಮ್ಮ ಅವ್ವರ ಹತ್ರ ಹೇಳ್ತಾರೆ. ನಿಮ್ಮವ್ವ ನಿಮಗೆ ರೊಕ್ಕ ಕೊಡ್ಸಕ್ಕೆ ಬಿಡ್ತಾ ಅಂತ ಮಾಡಿರನ. ಅದನ್ನೆಲ್ಲ ಬಿಟ್ಟು ಹಗ್ಲಗನ್ಸ್ ಕಾಣೋದು ಬಿಟ್ಟು ನೀವೇ ಏನಾರ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಕಡೆ ಲಕ್ಷ್ಯ ಕೊಡ್ರಿ ಸಾಕು. ಹ್ಞೂ ರೀ, ನನಗೂ ಯಾಕೋ ಅದ ಸರಿ ಅಂತ ಅನಿಸ್ತೈತಿ. ಇಲ್ಲ ಸವಿತಾ ಹೇಳಾಕೊಂತಿರೋದ ಬರಬ್ಬರಿ ಐತಂತ ಅನ್ಸೋಂತೈತಿ. ನೋಡ್ ಲಲಿತಾ, ಸವಿತವ, ನೀವು ನಮ್ಮ ರಾಜುನ ನಮ್ಮ ಅವ್ವನ ಈಗ ಒಂದು 2-3 ತಿಂಗಳಾಯ್ತು, 4 ತಿಂಗಳಾಯ್ತು ಅಷ್ಟು. 4 ತಿಂಗಳಿಂದ ನೀವು ನೋಡಾಕೊಂತೀರಿ. ನಾವು ಹುಟ್ಟಿದಾಗಿಂದನೂ ಅವ್ರನ್ನ ನೋಡ್ಕೊತ ಬಂದೀವಿ. ಅವ್ರು ಹೆಂಗೆ ಏನು ಅನ್ನೋದು ನಮಗೆ ಚಂದನ ತಂಗೆ ಗೊತ್ತೈತಿ. ಮ್ಯಾಲಿನ ಮಾತಿಗೆ ಅಷ್ಟೇ ಕೋಪ ಮಾಡೋದು, ಸ್ವಲ್ಪ ಒದರಾಡೋದು ಮಾಡ್ತಾರೆ. ಆದ್ರೆ ಮನಸ್ಸಿನ ಒಳಗಡೆ ಅವರಿಗೂ ಇವ್ರು ನನ್ನ ಮಗ, ನಮ್ಮ ಅಣ್ಣ ಅಂತ ಅನ್ನೋದು ಐತಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಅದ್ರ ಬಗ್ಗೆ ಎಲ್ಲ ನಾವು ನೋಡಿ ಮಾತಾಡ್ತೀವಂತ, ಸರಿನಾ? ಏ ಲಲಿತವ, ಸೈತವ, ಕೃಷ್ಣ
ಚಂದ್ರು ಬರ್ರಿ ಬರ್ರಿ ಲಗುನ ಇಲ್ಲಿ. ಏನಾತ್ ಬೇಮ್ಮ? ನಿಮ್ಮ ಅತ್ತಿ ಫೋನ್ ಹಚ್ಚಿದ್ಲ ಏನ ಲಗುನ ಮನೆಗೆ ಬಾ ಅಂತ ಅಂದ್ರ. ಬರ್ರಿ ಹೋಗೋಣ. ಲಗುನ ಯಾಕೆ ಬೇಮ್ಮ ಏನಾತ? ಏನನ್ನು ಗೊತ್ತಿಲ್ಲ, ಲಗುನ ಬರ್ಬೇಕಂತ ಅಂದ ಮನೆಗೆ, ಅದಕ್ಕೆ ಹೋಗೋಣ ಬರ್ರಿ. ಸರಿ ನಡಿಬೇಮ್ಮ.